ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 34ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಇದೇನಮ್ಮ ಸಾರು ಇಷ್ಟು ತಿಳಿಯಾಗಿದೆ, ಮತ್ತೆ ನೆಂಚ್ಕೊಳ್ಳೋಕೆ ಏನಾದ್ರೂ ಗೊಜ್ಜು ಪಲ್ಯ ಏನಾದ್ರೂ ಮಾಡೋದಲ್ವೇನಮ್ಮ? 3 ದಿನದಿಂದ ಇದೇ ನೀರ್ ಸಾರ್ ತಿಂದ್ ಬೇಜಾರಾಗಿ ಹೋಗಿದೆ. ಊಟಕ್ಕೆ ಕುಳಿತಾಗ ಬೇಸರದಿಂದ ಹೇಳಿದ ಸಂಕೇತ. ಹೌದಮ್ಮ, ನಂಗೂ ಈ ಊಟ ಮಾಡಿ ಸಾಕಾಗೋಗಿದೆ. ಉಪ್ಪಿಟ್ಟು ಅವಲಕ್ಕಿ ಏನು ಮಾಡಿದ್ರು ಒಣವಣ ಮಾಡ್ತೀಯ, ಎಣ್ಣೆ ತುಪ್ಪ ಏನು ಹಾಕದೇ ಇಲ್ಲ. ಸಂಜಯ್ ಕೂಡ ಹೇಳ್ದ. ಏನ್ ಮಾಡೋದಪ್ಪ, ದುಡಿಯೋನ್ ನೀನೊಬ್ಬ, ತಿನ್ನೋ ಬಾಯಿ 4. 3 ಹೊತ್ತು ಊಟ ತಿಂಡಿ, ಓದೋ ಮಕ್ಳಿಗೆ ಹೊನ್ಸೋದು, ಇದೆಲ್ಲ ಸುಮ್ಮನೆ ಆಗುತ್ತಾ? ತಿನ್ನೋ ಬಾಯಿ ಹೆಚ್ಚಾದ ಹಾಗೆ ದುಡಿಯೋ ಕೈಗಳು ಹೆಚ್ಚಾದ್ರೆ ಎಂದಾಗ ಅವರ ನೋಟ ಸ್ವಾತಿಯ ಕಡೆ ಸರಿದಿತ್ತು. ಸ್ವಾತಿ ತಲೆ ತಗ್ಗಿಸಿದಳು. ಅಮ್ಮ ಹೇಳಿದನ್ನ ಮನ್ಸಿಗೆ ಹಚ್ಕೋಬೇಡ. ಮಲಗಲು ಬಂದ ಮಡದಿಯನ್ನು ತೋಳಲ್ಲಿ ಬೆಳೆಸಿ ಹೇಳಿದ. ಬೇಜಾರೇನಿಲ್ಲ, ಅವ್ರು ಹೇಳಿದ ನಿಜಾನೇ ತಾನೇ. ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ, ಯಾವ್ದಾದ್ರೂ ಕೆಲಸ ಹುಡುಕೊಳ್ತೀನಿ ಎಂದವಳಿಗೆ ಸ್ವಾವಲಂಬಿಯಾಗುವ ಕನಸು ಗರಿಗೆದರಿತ್ತು. ಕಾಲಚಕ್ರ ಉರುಳುತ್ತಿತ್ತು. ಅಯ್ಯೋ ದೇವ್ರೇ, ಇದೇನ್ ಚಪಾತಿನೋ ಪೂರಿನೋ, ಇಷ್ಟೊಂದು ಎಣ್ಣೆ ಹಾಕ್ತಾರಾ? ದೇವಿಕಾ ಮಾಡಿಟ್ಟಿದ್ದ ಚಪಾತಿ ನೋಡಿ ಹೇಳಿದಳು ಜಯಂತಿ. ಅದು ಹಾಗಲ್ಲಮ್ಮ, ನಮ್ ದೀಪುಗೆ ಚಪಾತಿ ಮೃದುವಾಗಿದ್ರೆ ಇಷ್ಟ ಆಗುತ್ತೆ, ಒಣ ಚಪಾತಿ ತಿನ್ನೋದು ಎನ್ನುತ್ತಿದ್ದವರ ಮಾತನ್ನು ಅರ್ಧಕ್ಕೆ ಕತ್ತರಿಸಿದ ಜಯಂತಿ. ನಿಮ್ ದೀಪು ಈಗ ಡ್ರೈ ಚಪಾತಿನೇ ತಿನ್ನೋದು. ನೀವು ಮಾಡಿರೋ ಈ ಚಪಾತಿ ತಿಂದ್ರೆ 30 ವರ್ಷಕ್ಕೆಲ್ಲ ಇಷ್ಟು ದಪ್ಪ ಹೊಟ್ಟೆ ಬಿಟ್ಕೊಂಡು ಅಸಹ್ಯವಾಗಿ ಆಗ್ಬಿಡ್ತಾನೆ. ಇನ್ಮೇಲೆ ನೀವ್ ಈ ರೀತಿ ಎಣ್ಣೆ ಬೆಣ್ಣೆ ಎಲ್ಲ ಹಾಕಿ ಅಡ್ಗೆ ಮಾಡಬೇಡಿ ಎಂದಳು ಹೊರಟಾಗಿ. ಸರಿ ಎಂದವರಿಗೆ ಅದು ಮಗನ ಮನೆಯಲ್ಲ, ಸೊಸೆಯ ಮನೆ ಎಂಬುದು ನಿಧಾನವಾಗಿ ಅರ್ಥವಾಗತೊಡಗಿತ್ತು. ದಿನಗಳು ಉರುಳುತ್ತಿದ್ದವು. ಸ್ವಾತಿಗೆ ಇನ್ನು ಕೆಲಸ ಸಿಕ್ಕಿರಲಿಲ್ಲ. ಬೆಳಗಿನ ಕಾಫಿ ಮಾಡುವುದರಿಂದ ಹಿಡಿದು ರಾತ್ರಿ ಎಲ್ಲರಿಗೂ ಬಡಿಸಿ ಅಡಿಗೆ ಕ್ಲೀನ್ ಮಾಡುವವರೆಗೆ ಎಲ್ಲಾ ಕೆಲಸಗಳು ಸ್ವಾತಿಯ ಹೆಗಲೇರಿತ್ತು. ಅದರ ಜೊತೆಗೆ ಅತ್ತೆಯ ಕಟುನುಡಿಗಳೂ ಕೂಡ. ಸುಮಾರು 2 ತಿಂಗಳ ಸತತ ಹುಡುಕಾಟದ ನಂತರ ಸಣ್ಣ ಸಂಬಳದ ಕೆಲಸವೊಂದು ಸ್ವಾತಿಗೆ ಸಿಕ್ಕಿತ್ತು. ಉಸಿರುಗಟ್ಟುವ ಮನೆಯ ವಾತಾವರಣದಿಂದ ಸ್ವಲ್ಪ ಹೊತ್ತು ಬಿಡುಗಡೆ ಸಿಗುವ ನಿರೀಕ್ಷೆಯಲ್ಲಿ ಕೆಲಸಕ್ಕೆ ಸೇರಿದಳು ಸ್ವಾತಿ. ಸಂಜು, ನಾನು ಓದ್ ಮುಂದುವರೆಸ್ಲಾ? ನಿಧಾನವಾಗಿ ಕೇಳಿದಳು ಸ್ವಾತಿ. ಓದ್ತೀಯಾ? ಯಾಕೆ? ನಿನಗೆ ಟೈಮ್ ಆದ್ರೂ ಎಲ್ಲಿ ಸಿಗುತ್ತೆ? ಅಚ್ಚರಿಯಿಂದ ಕೇಳಿದ ಸಂಜಯ್. ನಾನು ಓದಿಗೆ ಒಳ್ಳೆ ಕೆಲಸ ಸಿಗೋದು ಕನ್ಸಿನ ಮಾತೇ ಸರಿ. ಸ್ವಲ್ಪ ಕಷ್ಟಪಟ್ರೆ, ಓದ್ ಪೂರ್ತಿ ಮಾಡಿದ್ರೆ ಸ್ವಲ್ಪ ಒಳ್ಳೆ ಕೆಲಸ ಸಿಗುತ್ತೆ ಆವಾಗ ಎಂದಾಗ ಸಂಜಯ್ನಿಗೆ ಕೂಡ ಅವಳ ಮಾತು ಸರಿ ಎನಿಸಿ ಒಪ್ಪಿದ. ನೀನು ಓದಾದ್ರೂ ಓದು, ಹಾಡಾದ್ರೂ ಹಾಡು, ಕೆಲ್ಸನಾದ್ರೂ ಮಾಡು, ನಂಗೆ ಕೊಡೋ ದುಡ್ಡು ಕಡಿಮೆ ಆಗಬಾರ್ದು. ಜೊತೆಗೆ ನೀನ್ ಮಾಡೋ ಯಾವ ಕೆಲಸ ಕೂಡ ನನ್ನ ತಲೆ ಕಟ್ಟಬಾರ್ದು ಎಂದರು ವಿಜಯಮ್ಮ. ಹೊಸ ಹುರುಪಿನಿಂದಲೇ ಸಂಜೆ ಕಾಲೇಜಿಗೂ ಸೇರಿಕೊಂಡಳು. ಬೆಳಿಗ್ಗೆ 4:30ಕ್ಕೆ ಎದ್ದರೆ ರಾತ್ರಿ 11ರವರೆಗೂ ಸ್ವಾತಿ ಮನೆ ಕೆಲಸ, ಆಫೀಸ್ ಕೆಲಸ ಜೊತೆಗೆ ಓದು ಸಾಗುತ್ತಿತ್ತು. ಈಗ ಸ್ವಾತಿಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಿಗುವ ಮಾರ್ಕ್ಸ್ ಬೆಲೆ ಗೊತ್ತಾಗಿತ್ತು. ತನ್ನ ಶಕ್ತಿ ಮೀರಿ ಓದಲು ಪ್ರಾರಂಭಿಸಿದ್ದಳು. ಮದುವೆಯಾಗಿ 6 ತಿಂಗಳು ಕಳೆದಿತ್ತು. ಅಷ್ಟರಲ್ಲೇ ಸ್ವಾತಿಯ ಉದರದಲ್ಲಿ ಕುಡಿಯೊಂದು ಮೂಡಿತ್ತು. ಸ್ವಾತಿಯ ಒಡಲಲ್ಲಿ ತನ್ನ ಕರಳ ಕುಡಿ ಒಡಮೂಡಿದಾಗ ಬಹಳವೇ ಖುಷಿಪಟ್ಟ ಸಂಜಯ್. ಆದರೆ ವಿಜಯಮ್ಮ ಆ ಖುಷಿಗೆ ತಣ್ಣೀರು ಎರಚಿದರು. ನೋಡ್ ಸಂಜು, ಸಾರಿಕಾ ಕೂಡ ಬಸ್ರಿ. ಮೊದ್ಲು ಬಾಣಂತನ ತವರಲ್ಲಾಗಬೇಕಾಗಿರೋ ಧರ್ಮ. ನಾನು ಸಾರಿಕಾನ್ ಬಾಣಂತನ ಕರ್ಕೊಂಬರ್ತೀನಿ, ನಿನ್ನ ಹೆಂಡ್ತಿನ ಅವಳು ತವ್ರ ಮನೆಗೆ ಕಳಿಸು ಎಂದರು ಖಡಕ್ಕಾಗಿ. ಅಮ್ಮ, ನಿಂಗೆಲ್ಲ ವಿಷಯ ಗೊತ್ತೇ ಇದೆಯಲ್ಲಮ್ಮ. ಅವಳು ಬಾಣಂತನಕ್ಕೆ ಹೋಗೋಕೆ ಅವ್ರ ಮನೆಯಲ್ಲಿ ನಮ್ಮ ಮದುವೆನ ಒಪ್ಕೊಂಡೇ ಇಲ್ಲ. ಮದ್ವೆ ಆದಾಗಿಂದ ಇವಳು ಮುಖ ಕೂಡ ನೋಡಿಲ್ಲ ಹೇಳಿದ ಸಂಜಯ್. ಹಂಗಂದ್ರೆ ಹೆಂಗೆ ಸಂಜು? ನನ್ನ ಕೈಲಿ 2 ಬಾಣಂತನ ಒಟ್ಟಿಗೆ ಮಾಡೋಕ್ಕಾಗಲ್ಲ ಎಂದರು ವಿಜಯಮ್ಮ ದೃಢವಾಗಿ. ಸಂಜಯ್ಗೆ ಏನು ಮಾಡುವುದೋ ತೋಚಲಿಲ್ಲ. ನೋಡ್ ಸಂಜು, ಇಲ್ಬಾ, ಕೂತ್ಕೋ ಎಂದ ವಿಜಯಮ್ಮ ತಮ್ಮ ಪಕ್ಕ ಕೂರಿಸಿಕೊಂಡರು. ಈಗ ಅದನ್ನ ತೆಗೆಸ್ಬಿಡು ಸಂಜು. ನೋಡು, 2 ಬಾಣಂತನದ ಖರ್ಚು ಅಂದ್ರೆ ಎಷ್ಟಾಗತ್ತೆ ಅಂತ ಗೊತ್ತಿದ್ಯಾ ನಿಂಗೆ?
ಒಂದು ಸೀಮಂತಕ್ಕೇನೆ ಎಷ್ಟೇ ಸಣ್ಣದಾಗಿ ಮಾಡ್ತೀನಿ ಅಂದ್ರೂ 50-60 ಸಾವಿರ ಆಗುತ್ತೆ. ಆಮೇಲೆ ಹೆರಿಗೆ ಖರ್ಚು. ಒಂದೇ ಮಗು ಆದ್ರೆ ನಾನು ಸ್ವಾತಿ ಇಬ್ರು ಸೇರಿ ನೋಡ್ಕೊಳ್ಬೋದು. ಸ್ವಾತಿನೂ ಹೊಡೆದು ಬಿಟ್ರೆ ಎರಡೆರಡು ಮಕ್ಕಳನ್ನ ಒಟ್ಟಿಗೆ ನೋಡ್ಕೊಳ್ಳೋಕೆ ನನಗಾಗುತ್ತಾ? ಆಗಲ್ಲಪ್ಪ. ಆಗ ಮತ್ತೆ ಕೆಲ್ಸದವ್ರನ್ನ ಇಡ್ಬೇಕಾಗತ್ತೆ. ಬಾಣಂತಿ ಆರೈಕೆಗೇನ್ ಕಡಿಮೆ ಖರ್ಚಾಗತ್ತೆ ಅನ್ಕೊಂಡಿದೀಯಾ? ಈಗ ನಿನ್ನಿಂದ ಇದು ಸಾಧ್ಯ ಇಲ್ಲ. ಸುಮ್ಮನೆ ತೆಗೆಸ್ಬಿಡು. ಇನ್ನೊಂದೆರಡು ವರ್ಷ ಮಕ್ಕಳು ಯೋಚನೆ ಮಾಡಲೇಬೇಡ. ಸ್ವಲ್ಪ ದುಡ್ಡು ಗಿಡ್ಡು ಒಟ್ಟು ಮಾಡಿಟ್ಕೊಂಡು ಆಮೇಲೆ ಮಗು ಬಗ್ಗೆ ಯೋಚನೆ ಮಾಡು. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೇನೆ. ಅಷ್ಟಕ್ಕೂ ನಿಮ್ಮಿಬ್ಬರಿಗೂ ಏನ್ ಮಹಾ ವಯಸ್ಸಾಗಿದೆ ಎಂದರು. ವಿಜಯಮ್ಮ ಹೇಳಿದ ಮಾತುಗಳೆಲ್ಲ ಸಂಜಯನಿಗೂ ಸರಿ ಎನಿಸಿತು. ಚಿಗುರಿದ ಕನಸು ನನಸಾಗುವ ಮೊದಲೇ ಕರಗಿ ಹೋಯಿತು. ಸುಧಿ, ಐ ಆಮ್ ಸೋ ಹ್ಯಾಪಿ ಟುಡೇ. ಅಪ್ಪಂಗೆ ರಿಟೈರ್ ಆಯ್ತು. ಅಪ್ಪ ಅಮ್ಮ ಇನ್ಮೇಲೆ ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ, ಖುಷಿಯಿಂದ ನುಡಿದಳು ಜಯಂತಿ. ವಾವ್, ಗ್ರೇಟ್. ಯಾವಾಗ ಬರ್ತಿದ್ದಾರೆ? ಮದುವೆಗೆ ಮೊದಲೇ ಇಬ್ಬರು ಹೆತ್ತವರ ಜವಾಬ್ದಾರಿ ಬಗ್ಗೆ ಸ್ಪಷ್ಟವಾಗಿಯೇ ಮಾತನಾಡಿಕೊಂಡಿದ್ದರು. ನಾಳೆ ರಾತ್ರಿ ಇಲ್ಲಿಗೆ ಬರ್ತಾರೆ. ಮೊದಲು ಅವ್ರಿಗೆ ರೂಮ್ ರೆಡಿ ಮಾಡಿಸ್ಬೇಕು. ಒಂದು ಡಬಲ್ ಕಾಟ್ ಆರ್ಡರ್ ಮಾಡಿಬಿಡ್ತೀನಿ. ಆಮೇಲೆ ಅಪ್ಪಂಗೆ ಈ ಡಾರ್ಕ್ ಕಲರ್ ಕರ್ಟನ್ಸ್ ಅಂದ್ರೆ ಇಷ್ಟ ಆಗೋದಿಲ್ಲ. ಎಲ್ಲ ಲೈಟ್ ಬ್ಲೂ ಕಲರು, ವೈಟ್ ಕಲರು, ಈ ಥರ ಲೈಟ್ ಕಲರ್ಸ್ಗಳನ್ನ ತರಿಸ್ಬಿಡ್ತೀನಿ. ತನ್ನ ಹೆತ್ತವರ ಆಗಮನಕ್ಕೆ ಎಷ್ಟು ತಯಾರಿ ಮಾಡಿದರೂ ಸಾಲದು ಜಯಂತಿಗೆ. ಜೈ, ಅವರಿಗೆ ರೂಮ್? ನಿಧಾನವಾಗಿ ಕೇಳಿದ ಸುಧಿ. ಇನ್ಯಾವ ರೂಮು? ಈ ಮನೇಲಿ ಇರೋದೇ 2 ರೂಮು. ನಮ್ಮ ರೂಮಲ್ಲಿ ಇರೋದಕ್ಕಾಗುತ್ತಾ? ನಿಧಾನವಾಗಿ ಹೇಳಿದಳು ಜಯಂತಿ. ಆದರೆ ಇನ್ನೊಂದು ರೂಮಲ್ಲಿ ಅಮ್ಮನ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತಾ ಎಂದಾಗ ಜಯಂತಿ, ವಾಟ್ ಯು ಮೀನ್? ನಮ್ಮಪ್ಪ ಅಮ್ಮ ನಿಮ್ಮಮ್ಮನ ಜೊತೆ ಒಂದೇ ರೂಮಲ್ಲಿರೋದಾ? ನೋ ವೇ ಎಂದಳು ತುಟಿಕೊಂಕಿಸುತ್ತ. ಮತ್ತೆ ಅಚ್ಚರಿಯಿಂದ ಕೇಳಿದ ಸುದೀಪ್. ನೋಡಿ ಸುದಿ, ನಿಮ್ಮಮ್ಮ ನಿಮ್ಮ ಮಾವನ ಮನೆಯಲ್ಲಿ ಸಪ್ರೇಟ್ ರೂಮಲ್ಲೇನು ಇರ್ತಾ ಇರ್ಲಿಲ್ಲ ಅಲ್ವಾ? ಅವ್ರ ಹತ್ರ ಇರೋದು 2-3 ಸೀರೆ. ಅದನ್ನ ಅಡ್ಗೆ ಮನೆಯಲ್ಲಿರೋ ಕಪಾಟಲ್ಲೇ ಇಟ್ಕೊಳ್ಬೋದು. ದೀವನ್ ತೆಗೆದು ಹಾಲಿಗೆ ಹಾಕಿಸ್ಬಿಟ್ರೆ ಆಯ್ತು, ನಿರಾಳವಾಗಿ ಹೇಳಿದಳು. ಅದೇಗಾಗುತ್ತೆ ಜಯ್? ಅಮ್ಮಂಗೆ ಅಂತ ಒಂದ್ ಜಾಗ ಬೇಡ್ವಾ? ಅವಳಿಗೆ ಅಂತ ಒಂದು ರೂಮ್ ಬೇಡ್ವಾ? ಸಿಟ್ಟು ಬೇಸರ ಎರಡೂ ಸೇರಿ ಕೇಳಿದ ಸುದೀಪ್. ಮತ್ತೀಗೇನ್ ಮಾಡೋದು? ನೀನೇ ಪರಿಹಾರ ಹೇಳು, ತುಸು ಕೋಪದಲ್ಲೇ ಹೇಳಿದಳು ಜಯಂತಿ. ಇದೇ ಬಿಲ್ಡಿಂಗ್ ಅಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ ಬಾಡಿಗೆಗೆ ತಗೊಳ್ಳೋಣ. ನಿಮ್ಮಪ್ಪ ಅಮ್ಮ ಅಲ್ಲಿರ್ಲಿ, ಆಗ ಯಾರಿಗೂ ತೊಂದರೆ ಇರಲ್ಲ. ಸುದೀಪನ ಉಪಾಯ ಕೇಳಿ ತುಟಿ ಸೊಟ್ಟಗೆ ಮಾಡಿ ನಕ್ಕ ಜಯಂತಿ. ಓಕೆ, ನಾನು ಒಂದು ಅಪಾರ್ಟ್ಮೆಂಟ್ ಬಾಡಿಗೆಗೆ ತಗೊಂಡು ನಮ್ಮ ಅಪ್ಪ ಅಮ್ಮನ ಅಲ್ಲಿರಿಸ್ತೀನಿ. ಹಾಗೆ ನೀನು ಕೂಡ ಇನ್ನೊಂದು ಫ್ಲಾಟ್ ಬಾಡಿಗೆಗೆ ತಗೊಂಡು ನಿನ್ನ ಅಮ್ಮನ್ನ ಅಲ್ಲಿರ್ಸು. ನಮ್ಮ ಜೊತೆಗೆ ಇಬ್ರು ತಂದೆ ತಾಯಿರು ಇರೋದು ಬೇಡ ಎಂದಳು. ಈಗಾಗಲೇ ಕಾರಿನ EMI, ಮನೆ ಖರ್ಚು ಎಲ್ಲದರಿಂದ ಬಸವಳೆದಿದ್ದ ಸುದೀಪನಿಗೆ ಇನ್ನೊಂದು ಮನೆಗೆ ಬಾಡಿಗೆ ಕಟ್ಟುವುದು ಸುಲಭವೇನೂ ಆಗಿರಲಿಲ್ಲ. ಸುಮ್ಮನೆ ಕುಳಿತ ಸುದೀಪನ ಕೈ ಹಿಡಿದು ಕುಳಿತ ಜಯಂತಿ, ಸುದಿ, ನೀವು ಮನೆ ಒಳಗಿನ ಹೆಂಗಸ್ರ ವಿಷಯಕ್ಕೆ ತಲೆ ಹಾಕೋಕ್ ಹೋಗ್ಬೇಡಿ. ಅಮ್ಮನ ವಹಿಸ್ಕೊಂಡ್ರೆ ಹೆಂಡ್ತಿಗೆ ಸೆಟ್ ಬರುತ್ತೆ, ಹೆಂಡ್ತಿನ ವಹಿಸ್ಕೊಂಡ್ರೆ ಅಮ್ಮಂಗೆ ಬೇಜಾರಾಗುತ್ತೆ. ಅದಕ್ಕೆ ನೀವು ಈ ವಿಷಯದ ಬಗ್ಗೆ ಮೌನವಾಗಿದ್ದು ಬಿಡಿ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಎಂದಳು ಮೃದುವಾಗಿ. ಅವನಿಗೆ ಹೂ ಅನ್ನದೇ ಬೇರೆ ದಾರಿಯೇ ಇರಲಿಲ್ಲ. 6-8 ತಿಂಗಳ ವೈವಾಹಿಕ ಜೀವನದಲ್ಲಿ ಸ್ವಾತಿ ಜನ್ಮಗಳಿಗಾಗುವಷ್ಟು ಪಾಠ ಕಲಿತಿದ್ದಳು. ಮನೇಲಿ ಬಸ್ರಿ ಹುಡುಗಿ ಇದ್ದಾಳೆ, ನೀವಿಬ್ರೇ ಹೋಗಿ ಸುತ್ತಾಡ್ಕೊಂಬಂದ್ರೆ ಏನ್ ಚೆನ್ನ ಹೇಳು? ಗಂಡಸಾಗ ಅವನಿಗೆ ಗೊತ್ತಾಗದೆ ಇದ್ರೂ ಹೆಂಗಸಾಗಿ ನಿನಗೆ ಗೊತ್ತಾಗ್ಬೇಕು ಎಂದು ಒಂದು ದಿನ ಅಂದ್ರೆ, ದಿನ ಆಫೀಸ್ನಿಂದ ಬರ್ತಾ ಖಾಲಿ ಕೈಯಲ್ಲಿ ಬರ್ತೀಯಲ್ಲ, ಬಸ್ರಿ ಹುಡುಗಿ ಮನೇಲಿದ್ದಾಳೆ, ಒಂದಿಷ್ಟು ಹಣ್ಣು ಹೂವು ಹಿಡ್ಕೊಂಡು ಬರೋಕ್ ಗೊತ್ತಾಗಲ್ವಾ? ಇದನ್ನೆಲ್ಲ ಹೆಂಗಸಾಗಿರೋ ನಿನಗೆ ನಾನ್ ಹೇಳ್ಬೇಕಾ ಎನ್ನುತ್ತಿದ್ದರು ಇನ್ನೊಂದು ದಿನ. ನೋಡು, ಆಫೀಸ್ನಲ್ಲಿ ಸ್ವಲ್ಪ ಸ್ಯಾಲ್ರಿ ಅಡ್ವಾನ್ಸ್ ಸಿಕ್ಕಿದ್ರೆ ತಗೋ. ಬಸ್ರಿ ಹುಡುಗಿಗೆ ಸೀಮಂತಕ್ಕೆ ಒಂದು ಸಣ್ಣ ಉಂಗ್ರ ಆದ್ರೂ ಮಾಡಿ ಹಾಕ್ಸೋದು ಬೇಡವಾ? ವಿಜಯಮ್ಮನವರ ಅಪ್ಪಣೆಗಳ ಪಟ್ಟಿ ಬೆಳೆಯುತ್ತಲೇ ಇರುತ್ತಿತ್ತು. ಸಾಧ್ಯವಿಲ್ಲ ಎನ್ನುವ ಮಾತು ಬರುವ ಮುಂಚೆಯೇ, ಈಗ ನೀನ್ ತಾಯಿ ಆಗ್ತಾ ಇಲ್ಲ ಅನ್ನೋ ಸಿಟ್ಟನ್ನ ಬೇಸರನ ತೋರ್ಸ್ಕೊಳ್ಳೋ ಹೊತ್ತಲ್ಲ ಇದು. ಈ ಮನೆ ಹಿರಿ ಸೊಸೆ ನೀನು, ನೀನ್ ಜವಾಬ್ದಾರಿ ತಿಳ್ಕೊಂಡು ನಡಿಬೇಕು ಎಂದು ಹೇಳಾಗಿರುತ್ತಿತ್ತು. ತನ್ನ ಒಡಲ ಕುಡಿಯನ್ನು ಬಸರಲ್ಲೇ ಚಿವಿಟು ಹಾಕಿದ್ದಕ್ಕೆ 2 ಹನಿ ಕಣ್ಣೀರು ಹಾಕುವ ಸ್ವಾತಂತ್ರ್ಯ ಕೂಡ ಸ್ವಾತಿಗೆ ಇಲ್ಲದೇ ಹೋಯಿತು. ಮನೆ, ಆಫೀಸು, ಕಾಲೇಜು 3ರ ಮಧ್ಯೆ
ಹರಿದು ಹಂಚಿ ಹೋದ ಸ್ವಾತಿಗೆ ಸಂಜುವಿನ ಬಳಿ ಕುಳಿತು ಎರಡು ಮಾತನಾಡುವುದಕ್ಕೂ ಪುರುಸೊತ್ತಾಗಲಿ ಆಸಕ್ತಿಯಾಗಲಿ ಇರದೇ ಹೋಯಿತು. ಸಂಜುವಿಗೆ ಕೂಡ ತಂಗಿಯ ಬಸಿರು, ಬಾಣಂತನದ ಖರ್ಚು, ಸಾನು ಸಂಕೇತ್ ಇಬ್ಬರ ಓದಿನ ಖರ್ಚು, ಆಫೀಸ್ ರಾಜಕೀಯ, ಅಮ್ಮನ ಕಿರಿಕಿರಿ ಇವೆಲ್ಲದರಿಂದ ಸಂಸಾರ ಎಂದರೆ ರೇಜಿಗೆ ಶುರುವಾಗತೊಡಗಿತು. ರಾತ್ರಿಯ ಅಗತ್ಯಕ್ಕೆ ಮಾತ್ರ ಹೆಂಡತಿ ನೆನಪಾಗುತ್ತಿದ್ದಳು. ಅಂತೂ ಇಂತೂ ಸಂಜಯ್ ಸ್ವಾತಿಯ ವೈವಾಹಿಕ ಜೀವನ ಒಮ್ಮೊಮ್ಮೆ ಕುಂಟುತ್ತಾ ಮತ್ತೆ ಕೆಲವೊಮ್ಮೆ ತೆವಳುತ್ತಾ ಸಾಗುತ್ತಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.